ಫರ್ಟಿಲಿಟಿ ಕೋಚು ಹಾಗೆ ಡಾಕ್ಟರ್ಸ್ಗಳು ಹೇಳೋದು ಒಂದೇನೆ, ಓವ್ಯುಲೇಷನ್ ಡೇಸು ಹಾಗೆ ಫರ್ಟೈಲ್ ಡೇಸ್ ಅಲ್ಲಿ ಆದಷ್ಟು ನೀವು ರಿಲೇಶನ್ಶಿಪ್ ಅಲ್ಲಿ ಇರಿ, ದಾಂಪತ್ಯದಲ್ಲಿ ಇರಿ ಗಂಡ ಹೆಂಡತಿ, ಸೊ ದಟ್ ನೀವು ಪ್ರೆಗ್ನೆಂಟ್ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಆದ್ರೆ ಓವ್ಯುಲೇಷನ್ ದಿನದಲ್ಲಿ ಇನ್ ಕೇಸ್ ಹಸ್ಬೆಂಡಿಗೆ ಲಿಬಿಡೋ ಕಡಿಮೆ ಇದ್ರೆ ದಾಂಪತ್ಯ ಇರೋದು ತುಂಬಾನೇ ಕಷ್ಟ ಆಗುತ್ತೆ. ಇಂಥದ್ದೇ ಸೇಮ್ ಕಂಡೀಷನ್ ನಮ್ಮ ಕ್ಲೈಂಟ್ ಫೇಸ್ ಮಾಡ್ತಾ ಇದ್ರು. ಅವರಿಗೆ ಓವ್ಯುಲೇಷನ್ ದಿನದಲ್ಲಿ ಅವರ ಹಸ್ಬೆಂಡ್ ಅಲ್ಲಿ ಜಾಸ್ತಿ ಸ್ಟ್ರೆಸ್ ಇರೋದ್ರಿಂದ ಅವರ ಹಸ್ಬೆಂಡಿಗೆ ದಾಂಪತ್ಯ ಇಡ್ಲಿಕ್ಕೆ ತುಂಬಾನೇ ಕಷ್ಟ ಆಗ್ತಿತ್ತು ಅಂತ ನಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರು. ಹಾಗೆ ಅವರಿಗೆ ಮದುವೆಯಾಗಿ 2 ವರ್ಷ ಆಗಿತ್ತು. ಒನ್ ಟೈಮ್ ಅವರಿಗೆ ಮಿಸ್ಕ್ಯಾರೇಜ್ ಕೂಡ ಆಗಿತ್ತು. ಒನ್ ಟೈಮ್ ಮಿಸ್ಕ್ಯಾರೇಜ್ ಆಗೋರೋದ್ರಿಂದ ಹಸ್ಬೆಂಡ್ ಅಲ್ಲಿ ಸ್ಪಮ್ ನ ಕ್ವಾಲಿಟಿ ಹಾಗೆ ಅವರ ವೈಫ್ ಹೇಳಿರೋ ರೀತಿ ಲಿಬಿಡೋ ಇನ್ಕ್ರೀಸ್ ಮಾಡ್ಲಿಕ್ಕೆ ಟಿಪ್ಸ್ ಗಳನ್ನ ಕೊಟ್ಟಿದ್ವಿ. ಅವರ ವೈಫ್ ಅಲ್ಲಿ ಎಗ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡೋದಕ್ಕೆ ನಾನು ಟಿಪ್ಸ್ ಗಳನ್ನ ಕೊಟ್ಟಿದ್ದೆ. ಯಾಕಂದ್ರೆ ನಾನು ತುಂಬಾ ವಿಡಿಯೋಸ್ ಅಲ್ಲೂ ಹೇಳಿದ್ದೀನಿ, ಎಗ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಇಂಪ್ಲಾಂಟೇಶನ್ ಆದ್ರೂ ಅದು ಮತ್ತೆ ನಿಮಗೆ ಅಬೋರ್ಷನ್ ಮಿಸ್ಕ್ಯಾರೇಜ್ ಆಗುವಂತಹ ಸಂಭವ ಬರುತ್ತೆ ಅಂತ. ಸೊ ಹಾಗಾಗಿ ಈ ಒಂದು 2 ಪಾಯಿಂಟ್ಸ್ ಗಳ ಮೇಲೆ ನಾವು ವರ್ಕ್ ಮಾಡಿದ್ವಿ, ಅವರಿಗೆ ಟಿಪ್ಸ್ ಗಳನ್ನ ಕೊಟ್ಟಿದ್ವಿ. ಅದನ್ನ ಅವರು ಪ್ರಾಪರ್ ಆಗಿ ಫಾಲೋ ಮಾಡಿ ಕೇವಲ 2 ತಿಂಗಳಲ್ಲಿ ಅವರು ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ಸ್ ನ ತಗೊಂಡಿದ್ದಾರೆ. ಸೊ ಅವ್ರ ಬಾಯಿಂದಾನೆ ಅವರ ಫೀಡ್ಬ್ಯಾಕ್ ನ ಕೇಳ್ಕೊಂಡ್ ಬರೋಣ. ನೆಕ್ಸ್ಟ್ ಯಾವ ಟಿಪ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಹಲೋ ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್. ಈಗ ಯಾವಾಗ ಬಂದಿದ್ದು ರಿಸಲ್ಟ್? ಇವತ್ ಮಾರ್ನಿಂಗ್ ಮೇಡಮ್. ಹೌದಾ, ಕನ್ಸಲ್ಟೇಷನ್ ತಗೊಂಡಿದ್ದವ್ರಾ ನೀವು? ಹೌದು ಮೇಡಮ್, ನಿಮ್ ಹತ್ರ ಈಗ 2 months ಬ್ಯಾಕ್ ತಗೊಂಡಿದ್ದೆ. ನೀವು ಫಾಲೋ ಮಾಡಿ ಅಂತ ಟಿಪ್ಸ್ ಎಲ್ಲ ಕಳ್ಸಿದ್ರಿ ವಾಟ್ಸ್ಆಪ್ ಅಲ್ಲಿ. ಅದೇ ತರ ಫಾಲೋ ಮಾಡ್ತಿದ್ದೆ ಮೇಡಮ್. ಹೌದಾ, 1 ಮಂತ್ ಅಲ್ಲಿ ಬಂದಿದ್ಯಾ 2 ಮಂತ್ ಅಲ್ಲಿ ಬಂದಿದ್ಯಾ ರಿಸಲ್ಟ್ ನಿಮ್ಗೆ? ನಮಗೆ 2 months ಅಲ್ಲಿ ಬಂದಿದೆ ಮೇಡಮ್. ಓಕೆ, ಏನ್ ಕಂಡೀಷನ್ ಇದ್ದಿದ್ದು? ನಂಗೆ ಇದು ನೀರ್ಗುಳೆ ಆಗಿತ್ತು. ಸಿಸ್ಟ್. ಹಾ, ಅದು ಕ್ಲಿಯರ್ ಆಗಿದ್ನೆಲ್ಲ. ಮತ್ತೆ ತುಂಬಾ ದಪ್ಪ ಬೇರೆ ಇದ್ದೆ. ನೀವೇ 70 kg ಇದೆ ಮೇಡಮ್. ಹೌದಾ, ನಿಮ್ ಹಸ್ಬೆಂಡಿಗೆಲ್ಲ ನಾರ್ಮಲ್ ಇತ್ತಾ, ಏನಾದ್ರು ಕಂಡೀಷನ್ಸ್ ಇತ್ತಾ ಅವ್ರಿಗೂನು? ನನಗ್ ನಾರ್ಮಲ್ ಇತ್ತು ಸ್ವಲ್ಪ, ಅವ್ರಿಗೇನೆ ಪ್ರಾಬ್ಲಮ್ ಇದ್ದಿದ್ದು. ಅವರು ಅಷ್ಟು ಇದಾಗ್ತಿರ್ಲಿಲ್ಲ. ನಾರ್ಮಲ್ ಡೇಸ್ ಅಲ್ಲಿ ಚೆನ್ನಾಗೇ ಇರೋರು, ಓವ್ಯುಲೇಷನ್ ಟೈಮ್ ಅಲ್ಲಿ ಸ್ವಲ್ಪ ಲಿಬಿಡೋ ಕಡಿಮೆ ಇದೆ ಅಂತ ಹೇಳಿ ಅಲ್ವಾ? ಹೇಳಿ ನಿಮ್ ಹತ್ರ ಕನ್ಸಲ್ಟ್ ತಗೊಂಡಿದ್ದೆ, ನೀವ್ ಹೇಳಿದ್ರೆ ಅದೇ ತರ ಮಾಡ್ದೆ. ಇವಾಗ ಪರವಾಗಿರ್ಲಿಲ್ಲ ಮೇಡಮ್. ಓಕೆ ಓಕೆ, ತುಂಬಾ ಸಂತೋಷ ಆಯ್ತು ಡಿಯರ್ ನಿಮ್ಮ ಪಾಸಿಟಿವ್ ಫೀಡ್ಬ್ಯಾಕ್ ನ ಕೇಳಿ. ನಿಮ್ ಹಸ್ಬೆಂಡಿಗೂ ನಮ್ ಕಡೆಯಿಂದ ಕಾಂಗ್ರಾಟ್ಸ್ ಹೇಳ್ಬಿಡಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಓಕೆ, ಮದ್ವೆ ಎಷ್ಟು ವರ್ಷ ಆಗಿತ್ತು? 2 years ಆಯ್ತು ಮೇಡಮ್. ಲಾಸ್ಟ್ 1 year ಬ್ಯಾಕ್ ಮಿಸ್ಕ್ಯಾರೇಜ್ ಆಗಿತ್ತು. ನಾನ್ ಜಾಸ್ತಿ ನಿಮ್ ಟಿಪ್ಸ್ ಫಾಲೋ ಅಂದ್ರೆ 6 months ಇಂದ ಫಾಲೋ ಮಾಡ್ತಿದ್ದೆ. ಅಂದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಫಾಲೋ ಮಾಡ್ತಿದ್ದೆ. ಅದನ್ನ ಫಾಲೋ ಮಾಡೋದ್ರಿಂದ ಅಷ್ಟ್ ಇದಾಗಿದ್ಮೇಲೆ ನಿಮ್ ಕನ್ಸಲ್ಟ್ ತಗೊಂಡ್ಮೇಲೆ ನನಗೆ ಸ್ವಲ್ಪ ರಿಸಲ್ಟ್ ಗೊತ್ತಾಯ್ತು. ನಾನ್ ಜಾಸ್ತಿ ಯೂಸ್ ಮಾಡಿದ್ದು ಲೆಗ್ ಆಫ್ ದ ವೆಲ್. ಹಸ್ಬೆಂಡ್ ಇದಾರಾ ಅಲ್ಲಿ? ಹಸ್ಬೆಂಡ್ ಇಲ್ಲ ಮೇಡಮ್, ಅವರು ಎಲ್ಲ ಹೊರಗಡೆ ಹೋಗಿದ್ದಾರೆ. ಮಾರ್ನಿಂಗ್ ಅದಕ್ಕೆ ಕಾಲ್ ಮಾಡಿದ್ದೆ, ನೀವ್ ನಂಗೆ ಸಿಗ್ನಿಲ್ಲ. ಹೌದಾ, ಇದಿದ್ರೆ ಅವ್ರ ಹತ್ರನೂ 1-2 ಮಾತನ್ನ ಆಡ್ಬೋದಿತ್ತು. ಓಕೆ ಡಿಯರ್, ಏನ್ ಪರವಾಗಿಲ್ಲ, ನೀವೇನ್ ನಮ್ ಕಡೆಯಿಂದ ಹೇಳ್ಬಿಡಿ ಅವರಿಗೆ ಕಾಂಗ್ರಾಟ್ಸ್ ಹೇಳಿದ್ರು ಅಂತ ಹೇಳಿ. ನಿಮ್ ಫ್ಯಾಮಿಲಿ ಹಾಗೂ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ನಮ್ ಚಾನಲ್ ನ ರೆಕಮೆಂಡ್ ಮಾಡಿ, ಸರಿನಾ? ಓಕೆ ಮೇಡಮ್, ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ ಡಿಯರ್, ಕೇರ್ಫುಲ್ ಆಗಿರಿ, ಭಾರ ಎತ್ಬೇಡಿ. ಆಮೇಲೆ ಇಂದ ರಿಲೇಶನ್ಶಿಪ್ ಇವಾಗ್ಲೇ ಬೇಡ, 3 ತಿಂಗಳ ತನಕ ಜರ್ನಿ ಎಲ್ಲ ಮಾಡ್ಬೇಡಿ. ಆಮೇಲೆ ಡೆಲಿವರಿ ಆದ್ಮೇಲೆ ಯಾವ ಬೇಬಿ ಅಂತ ನಮಗೊಂದು ಮೆಸೇಜ್ ಮಾಡಿ ಡಿಯರ್, ನಮಗೆ ಇನ್ನೂ ಸಂತೋಷ ಆಗುತ್ತೆ. ಓಕೆನಾ? ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ ಡಿಯರ್, ಬಾಯ್. ಕೇಳಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಖುಷಿಯಿಂದ ನಮ್ಮ ಕ್ಲೈಂಟ್ ಅವರ ಒಂದು ಫೀಡ್ಬ್ಯಾಕ್ ನ ಶೇರ್ ಮಾಡ್ಕೊಂಡಿದ್ದಾರೆ ಅಂತ. ನಾನು ಮೊದಲೇ ಹೇಳಿರೋ ರೀತಿ 1 time ಮಿಸ್ಕ್ಯಾರೇಜ್ ಆಗಿರೋದ್ರಿಂದ ಅವರ ವೈಫ್ ಅಲ್ಲಿ ಎಗ್ ಕ್ವಾಲಿಟಿಯನ್ನ ಹಾಗೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು ಟಿಪ್ಸ್ ಗಳನ್ನ ಕೊಟ್ಟಿದ್ದೆ. ಅದರಲ್ಲಿ ಮೈನ್ ಆಗಿ ಸೀಡ್ ಸೈಕ್ಲಿಂಗ್ ಮಾಡ್ಲಿಕ್ಕೆ ಹೇಳಿದೆ. ಸೀಡ್ ಸೈಕ್ಲಿಂಗ್ ಇಂದ ಅವರ ಎಗ್ ಕ್ವಾಲಿಟಿ ತುಂಬಾ ಚೆನ್ನಾಗುತ್ತೆ, ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಪ್ರಾಣಾಯಾಮ ಮಾಡ್ಲಿಕ್ಕೆ ಹೇಳಿದೆ, ಸೊ ದಟ್ ಅವರ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇರಲಿ ಅಂತ. ಯಾವಾಗ ಸ್ಟ್ರೆಸ್ ಕಡಿಮೆ ಇರುತ್ತೋ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸೊ ಡೈಲಿ ಅವರಿಗೆ ಎಗ್ಸ್ ಗಳನ್ನ ತಗೊಳ್ಳಿಕ್ಕೆ ಹೇಳಿದ್ದೆ, ಎಗ್ ಕ್ವಾಲಿಟಿ ಚೆನ್ನಾಗಿ ಬರ್ಲಿ ಅಂತ. ಹಾಗೆ ಡೈಲಿ ಬ್ಲಾಕ್ ರೈಸ್ ಇನ್ ವಾಟರ್ ಜೊತೆಗೆ ಅಂಜೀರವನ್ನ ಮಿಕ್ಸ್ ಮಾಡಿ ಸೋಕ್ ಮಾಡಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಗೆ ತಗೊಳಕ್ಕೂ ಹೇಳಿದೆ. ಯಾಕಂದ್ರೆ ಇನ್ ಕೇಸ್ ಐರನ್ ಲೆವೆಲ್ಸ್ ಕಡಿಮೆ ಇತ್ತು, ಇಲ್ಲ ಟಾಕ್ಸಿನ್ಸ್ ಜಾಸ್ತಿ ಇತ್ತು ಅಂದ್ರೂ ಎಗ್ ಕ್ವಾಲಿಟಿ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಬ್ಲಾಕ್ ರೈಸಿನ್ಸ್ ಜೊತೆಗೆ ಒಣ ಅಂಜೀರವನ್ನ ಮಿಕ್ಸ್ ಮಾಡಿ ಸೋಕ್ ಮಾಡಿ ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಯೋದ್ರಿಂದ ಹೇರಳವಾಗಿ ಐರನ್ ಕೂಡ ಸಿಗುತ್ತೆ, ಜೊತೆಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಇರೋದ್ರಿಂದ ಎಗ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿ ನ್ಯಾಚುರಲ್ ಆಗಿ ಇಂಪ್ರೂವ್ ಆಗುತ್ತೆ, ರಪ್ಚರ್ ಕೂಡ ಆಗುತ್ತೆ. ಹಾಗೆ ಪ್ರಾಣಾಯಾಮದಲ್ಲಿ ನಾನು ಇವರಿಗೆ ಬಟರ್ಫ್ಲೈ ಆಸನ, ಕಪಾಲಭಾತಿ ಹಾಗೆ ಅನುಲೋಮ್ ವಿಲೋಮ ಇಷ್ಟನ್ನ ನಾನು ಅವರಿಗೆ ರೆಕಮೆಂಡ್ ಮಾಡಿದ್ದೆ. ಈಚ್ ಪ್ರಾಣಾಯಾಮ 7 minutes ಮಾಡಿ ಅಂತಾನು ಹೇಳಿದ್ದೆ. ಸೊ ಇಲ್ಲಿ ಅವರ ಹಸ್ಬೆಂಡಿಗೆ ಬಂದ್ರೆ ಲಿಬಿಡೋ ಕಡಿಮೆ ಇರೋದ್ರಿಂದ ಓವ್ಯುಲೇಷನ್ ಡೇ ಅಲ್ಲಿ ಲಿಬಿಡೋ ಕಡಿಮೆ ಇತ್ತು ಅಂದ್ರೆ ಇವರಿಗೆ ದಾಂಪತ್ಯ ಇಡೋಕೆ ಕಷ್ಟ. ಸೊ ದಟ್ ಅಲ್ಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಅನ್ನೋದು
ತುಂಬಾನೇ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವರ ಹಸ್ಬೆಂಡ್ಗೆ ನಾನು ಡೈಲಿ ಲವಂಗದ ನೀರನ್ನ ಕುಡಿಯಲಿಕ್ಕೆ ಹೇಳಿದ್ದೆ. ಸೋಕ್ ಮಾಡಿರುವಂತಹ 2 ಲವಂಗದ ನೀವು ನೀರನ್ನ ಕುಡಿಬೇಕು ಅಂತ ಹೇಳಿದ್ದೆ. ಅಂಡ್ ಇವರಿಗೆ ಬಂದು ಒಳ್ಳೆ ರೀತಿ ಸೀಡ್ಸು ನಟ್ಸ್ಗಳನ್ನ ಆದಷ್ಟು ಕನ್ಸ್ಯೂಮ್ ಮಾಡಿ ಡೈಲಿ ಬೇಸಿಸ್ ಮೇಲೆ ಅಂತ ಹೇಳಿದ್ದೆ. ಸೀಡ್ಸ್ಗಳಲ್ಲಿ ಜಾಸ್ತಿ ಪಂಪ್ಕಿನ್ ಸೀಡ್ಸ್ ಅನ್ನ ತಗೊಳ್ಳಿ, ಡೈಲಿ 1 ರಿಂದ 2 ಚಮಚ ಪಂಪ್ಕಿನ್ ಸೀಡ್ಸ್ ಅನ್ನ ತಗೊಳ್ಳಿ. ಜೊತೆಗೆ ಆಲ್ಮಂಡ್ಸು, ವಾಲ್ನಟ್ಸು 1 ರಿಂದ 2 ವಾಲ್ನಟ್, 3 ರಿಂದ 4 ಆಲ್ಮಂಡ್ಸ್ ಅನ್ನ ತಗೊಳ್ಳಿ ಅಂತ ಹೇಳಿದೆ. ಆಲ್ಮಂಡ್ಸ್ ಅನ್ನ ಸೋಕ್ ಮಾಡಿ ತಗೊಳ್ಳಿ ಅಂತ ಹೇಳಿದ್ದೆ, ನೆನೆಸಿಟ್ಟು ಸಿಪ್ಪೆಯನ್ನ ಸಿಲಿದ್ಬಿಟ್ಟು ತಗೊಳ್ಳಿ ಅಂತ ಹೇಳಿದೆ. ಫ್ರೂಟ್ಸ್ ಅಲ್ಲಿ ಪಮಗ್ರೆನೇಟ್, ಬಾಳೆಹಣ್ಣು ಹಾಗೆ ಆರೆಂಜು ಹಾಗೆ ಲೆಮನ್ ಅನ್ನ ಆದಷ್ಟು ಕನ್ಸ್ಯೂಮ್ ಮಾಡಿ ಅಂತ ಹೇಳಿದ್ದೆ. ಫ್ರೂಟ್ಸ್ ತಿನ್ಬೇಕು ಅಂದ್ರೆ ಈ ಇಷ್ಟು ಫ್ರೂಟ್ಸ್ ಅಲ್ಲಿ ನೀವು ಆದಷ್ಟು ಹೆಚ್ಚಾಗಿ ತಿನ್ನಿ ಅಂತಾನು ಹೇಳಿದೆ. ಹಾಗೆ ಸ್ವಲ್ಪ ಪ್ರಮಾಣದಲ್ಲಿ ಡಾರ್ಕ್ ಚಾಕ್ಲೇಟ್ ಕೂಡ ತಗೋಬಹುದು ಅಂತಾನು ನಾನು ಇವರಿಗೆ ರೆಕಮೆಂಡ್ ಮಾಡಿದೆ. ಹಸಿರು ಸೊಪ್ಪು ತರಕಾರಿಗಳಲ್ಲಿ ಬಂದು ಮೇನ್ ಪಾಲಕ್ ಸೊಪ್ಪನ್ನ ಆದಷ್ಟು ನೀವು ಕನ್ಸ್ಯೂಮ್ ಮಾಡಿ ಅಂತಾನು ಹಸ್ಬೆಂಡ್ಗೆ ಹೇಳಿದೆ. ಇವರಿಗೆ ಎಕ್ಸರ್ಸೈಸ್ ಅಲ್ಲಿ ವಾಕ್ ಮಾಡಿ ಅಂತ ಹೇಳಿದ್ದೆ. ವಿಟಮಿನ್ ಡಿ ಲೆವೆಲ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಸೂರ್ಯನ ಕಿರಣಗಳು ಸಿಗುತ್ತೆ ಅಂಡ್ ವಾಕಿಂಗ್ ಇಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗುತ್ತೆ ಅಂತ. ಹಾಗೆ ಎಕ್ಸರ್ಸೈಸ್ ಅಲ್ಲಿ ಕೆಗಲ್ ಎಕ್ಸರ್ಸೈಸ್ ಮಾಡಿ ಅಂತ ಹೇಳಿದೆ. ಸೊ ದಟ್ ಅವರ ಒಂದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಹತ್ರ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ. ಸೊ ಇಷ್ಟನ್ನ ಇವರು ಪ್ರಾಪರ್ ಆಗಿ ಫಾಲೋ ಮಾಡಿ ವಿದಿನ್ 2 months ಅಲ್ಲಿ ರಿಸಲ್ಟ್ಸ್ ಅನ್ನ ತಗೊಂಡಿದ್ದಾರೆ. ಸೊ ನಿಮಗೂ ಏನಾದರೂ ಈ ರೀತಿಯ ಸಮಸ್ಯೆ ಇದೆ ಅಂದ್ರೆ ನೀವು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ನಿಮ್ಮ ಸಮಸ್ಯೆಗೆ ತಕ್ಕಂತೆ ನಾವೇ ನಿಮಗೆ ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳ್ತೀವಿ. ಜೊತೆಗೆ ನೀವು ಈ ಒಂದು ನಾನು ಹೇಳಿರುವಂತಹ ಟಿಪ್ಸ್ಗಳನ್ನು ಕೂಡ ನೀವು ಫಾಲೋ ಮಾಡಬಹುದು, ಟ್ರೈ ಮಾಡಬಹುದು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಮೋಟಿವೇಶನಲ್ ವಿಡಿಯೋ ಆಗಿತ್ತು ಅಂತ ಭಾವಿಸ್ತೀನಿ. ಯಾಕಂದ್ರೆ ಎಷ್ಟೋ ಜನರಿಗೆ ಈ ಕಂಡೀಷನ್ ಅಲ್ಲಿ ನಮಗೆ ರಿಸಲ್ಟ್ಸ್ ಬರುತ್ತಾ ಅಂತ ತುಂಬಾನೇ ನೆಗೆಟಿವ್ ಆಗಿ ಥಾಟ್ಸ್ ಇಟ್ಕೊಂಡಿರ್ತಾರೆ. ಅವರಿಗೆ ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ನ ಕೇಳಿ ಮೋಟಿವೇಶನ್ ಜಾಸ್ತಿ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇದೇ ರೀತಿಯ ಟೆಸ್ಟಿಮೋನಿಯಲ್ಸ್ ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ.